ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನಿಂದ ನಿಮಗೆ ತುಂಬ ಬೇಜಾರಾಗಿರ್ಬೇಕು ಅಲ್ವಾ? ಬೇಜಾರ? ಯಾಕೆ? ನಾನು ನಿಮ್ಮನ್ನ ತುಂಬಾನೇ ಸತಾಯಿಸ್ಬಿಟ್ಟೆ. ಐಮ್ ಸಾರಿ ಕರಣ್. ಹಾಗೇನಿಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳ್ದಂಗಾಗುತ್ತೆ. ನೀವು ನನ್ನ ಪ್ರೀತಿ ವಿಷಯದಲ್ಲಿ ಪ್ರತಿ ಸತಿ ಅವಾಯ್ಡ್ ಮಾಡಿದಾಗ ತುಂಬಾ ಬೇಜಾರಾಗ್ತಿತ್ತು. ತುಂಬ ಸತಿ ನೋವು ಕೂಡ ಆಗಿದೆ. ಎಷ್ಟೋ ದಿನಗಳಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದೇನೆಂದರೆ ನಿಮಗೆ ನನ್ನ ಪ್ರೀತಿಗಿಂತ ನಿಮ್ಮ ಸ್ನೇಹನೇ ಮುಖ್ಯ ಅನ್ನೋದು ನನಗೆ ಅರ್ಥ ಆಯ್ತು. ಅವಳು ನನ್ನ ಬೆಸ್ಟ್ ಫ್ರೆಂಡ್. ಚಿಕ್ಕ ವಯಸ್ಸಿಂದನೂ ನನ್ನ ಕಷ್ಟಕ್ಕೆ ತುಂಬಾನೇ ಆಗಿದ್ದಾಳೆ. ಸುಖ ಅಂದಾಗ ಎಲ್ಲರೂ ಬರ್ತಾರೆ, ಆದರೆ ಕಷ್ಟ ಅಂತ ಬಂದರೆ ನನ್ಗೆ ಅವಳೊಬ್ಳೆ. ಇಷ್ಟು ದಿನ ಅನ್ನೋ ಪರ್ಸ್ನಲ್ ಲೈಫ್ ಚೆನ್ನಾಗಿರಲಿಲ್ಲ. ಅಂಥದ್ರಲ್ಲಿ ನನ್ನ ಮದುವೆ ಅಂತೆಲ್ಲ ಹೇಗೆ ಖುಷಿಯಾಗಿರೋಕ್ಕಾಗುತ್ತೆ ಹೇಳಿ? ನಿಮಗೆ ಅವ್ರ ಮೇಲೆ ಕಾಳಜಿ ಪ್ರೀತಿ ತುಂಬಾ ಇದೆ ಅಂತ ನನಗೆ ಗೊತ್ತು. ಆದರೆ ನನ್ನ ಪ್ರಶ್ನೆ ಏನಂದರೆ ನಿಮ್ಮ ಲೈಫಲ್ಲಿ ನನ್ನ ಸ್ಥಾನ ಏನು ಅಂತ ಇದುವರೆಗೂ ಅರ್ಥ ಆಗಿಲ್ಲ. ಯಾವಾಗಲೂ ಅವ್ರ ಕಷ್ಟದ ಬಗ್ಗೆನೇ ಮಾತಾಡ್ತಿರ್ತೀರ. ಬಹುಶಃ ಅವ್ರ ಲೈಫ್ ಸರಿಯಾಗಿರೋದಕ್ಕೇನೆ ಈಗ ನಾನು ನಿಮ್ಮ ನೆನಪಾಗಿದ್ದೀನಿ ಅಂತ ಅನಿಸುತ್ತೆ. ರಮ್ಯಾ ಅವರೇ, ಇಷ್ಟು ದಿವಸ ಆಯಿತು, ನನ್ನ ಕಷ್ಟ ಏನು ಅಂತ ನಿಮ್ಗೆ ಗೊತ್ತಾಗಿದೆ ಏನಾದರೂ? ಇಲ್ಲ, ಹಾಗಿಲ್ಲ. ಪ್ರತಿ ಸತಿ ಕಾಲ್ ಮಾಡಿದಾಗ ನಿಮ್ಮ ಫ್ರೆಂಡ್ ಬಗ್ಗೆ ಮಾತಾಡ್ತಿದ್ದೀರಿ ಹೊರತು ನನ್ನ ಮಾತು ಕೇಳಲೇ ಇಲ್ಲ. ಮುಂದೇನು ಹೀಗೆ ಇದ್ರೆ ನಾನು ಏನು ಮಾಡಲಿ? ಬೇಜಾರು ಮಾಡ್ಕೊಂಬಿಡಿ ರಮ್ಯಾ. ನಿಮ್ಮ ಫ್ರೆಂಡ್ಶಿಪ್ ಯಾವಾಗಲೂ ಹೀಗೇ ಇರುತ್ತೆ. ಅಯ್ಯೋ, ನಾನು ಮಾತಾಡ್ತಾ ನಾನು ಬಂದ ವಿಷಯನೇ ಮರ್ತೋಗಿದ್ದೀನಿ. ಇದೇ ಭಾನುವಾರ ನನ್ನ ಮದುವೆ. ತಗೊಳ್ಳಿ. ನಿಮ್ಮನ್ನು ನೋಡಿದ್ಮೇಲೆ ನನಗೆ ಯಾವ ಹುಡುಗಿನೂ ಇಷ್ಟಪಡ್ಬೇಕಂತ ನನಗೆ ಅನಿಸ್ಲೇ ಇಲ್ಲ. ಆದರೆ ನಿಮ್ಮನ್ನು ಮದುವೆ ಆಗೋಕ್ಕೆ ನಮ್ಮ ಅಪ್ಪ ಅಮ್ಮ ಕೊಟ್ಟಿರೋ ಟೈಮ್ ಮುಗಿದೋಯ್ತು. ಈಗ ಅವ್ರು ಹೇಳ್ದಂಗೆ ನಾನು ಕೇಳಲೇಬೇಕು. ನಾನು ಮದುವೆ ಆಗೋ ಹುಡುಗಿನ ನಿಮ್ಮ ಸ್ಲೋ ಮಾಡದೇ ಇದ್ರು ನಿಮ್ಮ ನೆನಪಲ್ಲೇ ನನ್ನ ಲೈಫನ್ನು ಹಾಳು ಮಾಡ್ಕೊಳ್ಳಲ್ಲಪ್ಪ. ನನ್ನನ್ನು ನಂಬ್ಕೊಂಡು ಬಂದಿರೋ ಲೈಫ್ ಕೂಡ ನಾನು ಹಾಳಾಗಕ್ಕೆ ಬಿಡಲ್ಲ. ನಮ್ಮ ಭೇಟಿ ಯಾವಾಗಲೂ ನೆನಪಲ್ಲಿ ಇದ್ದೇ ಇರುತ್ತೆ. ಅಷ್ಟೇನ ರೀ, ನನ್ನ ಹೃದಯದಲ್ಲೂ ಇದ್ದೇ ಇರುತ್ತೆ. ಟೈಮ್ ಇಲ್ಸ್ ಅನ್ನೋದೆಲ್ಲ ಸುಳ್ಳು. ನಮ್ಮ ನೆನಪುಗಳು ಯಾವತ್ತೂ ಸಾಯಲ್ಲ. ಆದರೆ ಆ ನೆನಪುಗಳಿಂದ ನಮ್ಮ ಬದುಕು ಸಾಯಕ್ಕೆ ಬಿಡಬಾರ್ದಲ್ವಾ? ನಿಮಗೆ ಒಳ್ಳೇದಾಗಲಿ ರಮ್ಯಾ. ಸಾಧ್ಯವಾದರೆ ಮದುವೆಗೆ ಬನ್ನಿ. ಬರ್ತೀನಿ. ಬಾಯ್. ಇದು ನಿನಗೆ ಸರಿಯಾದ ಪಾಠ. ನಿನ್ನ ಕ್ಷಮಿಸಿ ಕರಣ್. ನಿಮ್ಗೊಳ್ಳೇದಾಗಿ. ಮೀರಾ, ಇವತ್ತು ನಡೆಯೋ ಅರೇಂಜ್ಮೆಂಟ್ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿರ್ಬೇಕು. ಸಪ್ರೇಟ್ ಆಗಿರೋ ಕಪಲ್ಸ್ ಇನ್ಯಾವತ್ತೂ ಸಪ್ರೇಟ್ ಆಗಬಾರ್ದು. ಈ ದಿನಾನ ಅವ್ರು ಯಾವತ್ತೂ ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಶೋರ್ ಮ್ಯಾಮ್, ಖಂಡಿತ ಆಗುತ್ತೆ. ಆ್ಯಂಡ್ ಈ ಸೆಟಪ್ಪಲ್ಲಿ ಅನು ಮತ್ತೆ ಬ್ರೋಯಿನ್ಲ ಮಾತ್ರ ಇರ್ತಾರೆ ತಾನೆ? ಅನು ಬಂದೇ ಬರ್ತಾಳೆ ತಾನೆ? ಯಾಕೆ? ಅನುನ ನಂಬೋದಕ್ಕಾಗಲ್ಲ. ಒಂದೊಂದ್ಸಲ ತುಂಬ ಇಂಪಾರ್ಟೆಂಟ್ ಟೈಮಲ್ಲೇ ಬೇರೆ ಡಿಸಿಷನ್ ತೊಗೊಂಡ್ಬಿಡ್ತಾಳೆ. ನೀನು ಯಾವುದಕ್ಕೂ ಅನುಗೆ ಮತ್ತೆ ಬ್ರೋಯಿನ್ಲಾಗೆ ಇನ್ನೊಂದು ರಿಮೈಂಡರ್ ಕಾಲ್ ಮಾಡೋದು ಬೆಟರ್. ಶೋರ್ ಮ್ಯಾಮ್, ಐಲ್ ಡೂ ಇಟ್. ಹಲೋ ಮೀರಾ. ಹಾಯ್ ಸರ್. ಇವತ್ತು ಈವ್ನಿಂಗ್ ರಾಜನಂದಿನಿ ವಿಲಾಸದಲ್ಲಿ ಪ್ರೋಗ್ರಾಮ್ ಇದೆ. ಸೊ ಬರ್ತೀರಾ ಅಲ್ವಾ? ರಾಜನಂದಿನಿ ವಿಲಾಸ? ಯಾ ಸರ್, ಮಿಸ್ ಮಾಡಲ್ಲ ತಾನೆ? ಖಂಡಿತ ಇಲ್ಲ. ನನಗೆ ಈ ಪ್ರೋಗ್ರಾಮು ಫಂಕ್ಷನ್ ಅನ್ನೋದಕ್ಕಿಂತ ಮನೆಯವ್ರನ್ನೆಲ್ಲ ಜೊತೇಲಿ ನೋಡೋದಕ್ಕೆ ಅವಕಾಶ ಸಿಗುತ್ತಲ್ಲ, ಅದನ್ನು ನಾನು ಖಂಡಿತ ಮಿಸ್ ಮಾಡ್ಕೊಳ್ಳಲ್ಲ. ಸೊ ನನಗೆ ಈ ರಿಮೈಂಡರ್ ಕಾಲ್ ಮತ್ತೆ ಅಗತ್ಯ ಇಲ್ಲ.
ಶೋರ್ ಸರ್. ಆ್ಯಂಡ್ ಯಾ, ಆದಷ್ಟು ಬೇಗ ಎಲ್ಲ ನೀವು ಅಂದ್ಕೊಂಡಾಗೆ ನಾರ್ಮಲ್ ಆಗುತ್ತೆ. ಡೋಂಟ್ ವರಿ. ಐ ಫೀಲ್ ದ ಸೇಮ್ ಮೀರಾ. ಓಕೆ ಸರ್, ನಿಮಗೋಸ್ಕರ ನಾವೆಲ್ಲ ಕಾಯ್ತಾ ಇರ್ತೀವಿ. ಖಂಡಿತ ಬರ್ತೀನಿ. ಯಾ, ಟೇಕ್ ಕೇರ್. ಬಾಯ್. ಆರ್ಯ ಸರ್ ಬರ್ತಾರಂತೆ. ಅನುಗೂ ಒಂದ್ಸಲ ರಿಮೈಂಡ್ ಮಾಡಿಬಿಡ್ತೀನಿ. ಮೀರಾ, ಸುಬ್ಬವ್ರಿಗೂ ಪುಷ್ಪಾಗೂ ಇನ್ವೈಟ್ ಮಾಡಿದ್ಯಾ? ಇಲ್ಲ ಅಮ್ಮ, ಐ ಕಾಲ್ ದೆಮ್. ಬೇಡ, ನಾನೇ ಮಾಡ್ತೀನಿ. ಮಾಮಿನ್ಲ, ಅವ್ರಿಗೆ ಡೈರೆಕ್ಟಾಗಿ ಫಂಕ್ಷನ್ ನಡೆಯೋ ವೆನ್ಯೂಗೆ ಬರೋದಕ್ಕೆ ಹೇಳಿ. ಇಲ್ಲಿ ಅನು ಮತ್ತೆ ಬ್ರೋಯಿನ್ಲ ಮಾತ್ರ ಇರ್ತಾರೆ. ನೀವು ಮಾಡ್ತಿರೋ ಪ್ಲ್ಯಾನು ಸಕ್ಸಸ್ ಆದರೆ ಅಷ್ಟೇ ಸಾಕು. ಖಂಡಿತ ಆಗುತ್ತೆ ಅಮ್ಮ. ಆರ್ಯ ಮತ್ತೆ ಅನು ಬೆಟ್ಟದಲ್ಲಿ ಸಿಗೋ ಪ್ಲಾನ್ ಮಾಡಿದಾರಾ? ಮತ್ತೆ ಪಾರ್ಟಿ ನಡೀತಿರೋದು ರಾಜನಂದಿನಿ ವಿಲಾಸದಲ್ಲಿ. ಇವರಿಬ್ರು ಸೇರ್ತಿರೋದು ಬೆಟ್ಟದಲ್ಲಿ. ಹಾಗಾದ್ರೆ ಅಲ್ಲಿ ಯಾರಿಗೋಸ್ಕರ ಪಾರ್ಟಿ ಮಾಡ್ತಿದ್ದಾರೆ? ಈ ಪತ್ರ ನೋಡಿದ್ರೆ ಬೇರೆ ಏನು ಪ್ಲ್ಯಾನ್ ಮಾಡ್ತಿದ್ದಾರೆ ಅನ್ಸುತ್ತೆ. ಬಹುಶಃ ನನ್ನ ಕನ್ಫ್ಯೂಸ್ ಮಾಡಬೇಕು ಅಂತ ಈ ಪತ್ರ ನನಗೆ ಸಿಗೋ ಹಾಗೆ ಮಾಡಿದ್ದಾರೆ. ಆರ್ಯನ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿದ್ರೆ ನನಗೆ ಗೊತ್ತಾಗ್ಬೋದು ಅಂತ ಆರ್ಯ ಸರ್ ಕೈನಲ್ಲೇ ಈ ಪತ್ರ ಕೊಡು ಅಂತ ಅನುನೇ ಹೇಳಿರಬೇಕು. ಅಲ್ಲ, ಆರ್ಯನು ಅದೇ ಆಫೀಸಲ್ಲಿ ಕೆಲಸ ಮಾಡ್ತಿದ್ರು. ಆದರೆ ಈ ಪತ್ರ ಅನು ಇಲ್ಲೇ ಯಾಕೆ ಕೊಡೋಕ್ಕೆ ಹೇಳಿದಾಳೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.